ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಲೆಕ್ಕ ಪರಿಶೋಧನೆ ಅರ್ಥ ಮತ್ತು ವ್ಯಾಖ್ಯೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಆಡಿಟಿಂಗ್. ಆಡಿಟಿಂಗ್ ಈಸ್ ಅ ಸಿಸ್ಟಮೆಟಿಕ್ ವೆರಿಫಿಕೇಶನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಡೇ ಟು ಡೇ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್. ಸೊ ಇಲ್ಲಿ ಆಡಿಟಿಂಗ್ ಅದರ ಅರ್ಥ ಏನಂತಂದ್ರೆ ಲೆಕ್ಕ ಪರಿಶೋಧನೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಅಡಾಯರ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಅಡಾಯರ್ ಎಂದರೆ ಕೇಳು ಎಂಬ ಅರ್ಥ. ಹಿಂದಿನ ಕಾಲದಲ್ಲಿ ಲೆಕ್ಕ ತಜ್ಞರು ಲೆಕ್ಕಗಳನ್ನು ಕೇಳಿ ಪರಿಶೋಧನೆ ಮಾಡಿ ಅವುಗಳ ನಿಜಾಂಶದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಹೀಗೆ ಈ ವ್ಯಕ್ತಿಗಳು ಲೆಕ್ಕಪತ್ರಗಳನ್ನು ಸಂಶೋಧನೆ ಮಾಡುತ್ತಿದ್ದರಿಂದ ಅವರಿಗೆ ಲೆಕ್ಕ ಪರಿಶೋಧಕರು ಎಂದು ಮತ್ತು ಅವರು ಮಾಡುವ ಕಾರ್ಯಕ್ಕೆ ಲೆಕ್ಕ ಪರಿಶೋಧನೆ ಎಂದು ಕರೆಯಲಾಯಿತು. ಇಲ್ಲಿ ಏನಂತಂದ್ರೆ ರೀ, ಆಡಿಟರ್ಸ್ ಅಂತಂದ್ರೆ ಹೂ ಇಸ್ ಗೋಯಿಂಗ್ ಟು ಆಡಿಟ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸಿಸ್ಟಮೆಟಿಕ್ ಚೆಕ್ ಏನು ಮಾಡ್ತಿದ್ದಾರಲ್ಲ ಅವರಿಗೆ ಆಡಿಟರ್ಸ್ ಅಂತ ಕರಿತಿದ್ರು. ಆ ಚೆಕ್ಕಿಂಗ್ ಪ್ರೊಸೆಸ್ಸಿಗೆ ಏನಂತ ಕರಿತಿದ್ರು, ಆಡಿಟಿಂಗ್ ಅಂತ ಕರಿತಿದ್ರು. ಸೊ ಇಲ್ಲಿ ಸ್ಟಾರ್ಟಿಂಗ್ ಹೆಂಗಿತ್ತು ಅಂತಂದ್ರೆ ರೀ, ಓನ್ಲಿ ಏನಪ್ಪ ಅಂತಂದ್ರೆ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಏನಿರ್ತಿದ್ವು. ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗಿರ್ತಿದ್ದರು ಮೊದಲ. ಅಕ್ರೂಡ್ ಟ್ರಾನ್ಸಾಕ್ಷನ್ ಯಾವ ಇರ್ತಿದ್ದಿಲ್ಲ. ಸೊ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಏನಿರ್ತಿದ್ವು, ಹಣಕಾಸಿನ ವ್ಯವಹಾರಗಳೇ ಹೆಚ್ಚಿಗೆ ಇರುವುದರಿಂದ ಸೊ ಹಣಕಾಸಿನ ವ್ಯವಹಾರಗಳ ಪರಿಶೋಧನೆಯನ್ನು ಮಾಡ್ತಿದ್ರು. ಆಮೇಲೆ ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ಹೇಳ್ಯಾರ ನೋಡ್ರಿ. ಮೌಜ್ ಅವರ ಪ್ರಕಾರ ಲೆಕ್ಕ ಪರಿಶೋಧನೆಯು ಲೆಕ್ಕಪತ್ರದ ಅಂಕಿ ಸಂಖ್ಯೆಗಳನ್ನು ಪರಿಶೀಲಿಸುವುದಕ್ಕೂ ಮತ್ತು ಲೆಕ್ಕದ ಪಟ್ಟಿ ಹಾಗೂ ವರದಿಗಳ ಸತ್ಯಾಂಶವನ್ನು ನಿರ್ಧರಿಸುವುದಕ್ಕೂ ಸಂಬಂಧಿಸಿದೆ. ಮೌಜ್ ಅವ್ರು ಏನು ಹೇಳ್ಯಾರಪ್ಪ ಅಂದ್ರೆ, ಇಟ್ ಈಸ್ ರಿಲೇಟೆಡ್ ಟು ವೆರಿಫಿಕೇಶನ್ ಆ್ಯಂಡ್ ವಾಚಿಂಗ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ಯಾರ. ಆಡಿಟಿಂಗ್ ಈಸ್ ರಿಲೇಟೆಡ್ ಟು ವಾಚಿಂಗ್ ಆ್ಯಂಡ್ ವೆರಿಫಿಕೇಶನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಬಿಸ್ನೆಸ್. ಈ ಡೇ ಟು ಡೇ ಟ್ರಾನ್ಸಾಕ್ಷನ್ ಏನಿರ್ತಾವೆ ರೀ, ಆ ಡೇ ಟು ಡೇ ಟ್ರಾನ್ಸಾಕ್ಷನ್ದು ಬುಕ್ಸ್ ಆಫ್ ಅಕೌಂಟ್ಸ್ ಏನಿರ್ತಾವೆ ಸಿಸ್ಟಮೆಟಿಕ್ ಆಗಿ ಪ್ರಿನ್ಸಿಪಲ್ಸ ರೂಲ್ಸ ಎಲ್ಲ ಅಪ್ಲೈ ಮಾಡ್ಯಾರೋ ಇಲ್ಲೋ, ಆಮೇಲೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡ್ಯಾರಲ್ಲ, ಕೌಂಟಿಂಗ್ ಕರೆಕ್ಟ್ ಮಾಡ್ಯಾರಲ್ಲ ಅನ್ನೋದನ್ನು ವೆರಿಫಿಕೇಷನ್ನ ವಾಚಿಂಗ ವ್ಯಾಲಿಡೇಷನ್ ಮಾಡೋದಕ್ಕೆ ಏನಂತ ಕರೀತಾರೆ ರೀ, ಆಡಿಟಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ A.W. ಹ್ಯಾನ್ಸನ್ ಏನು ಹೇಳ್ಯಾರ ನೋಡ್ರಿ, ದಾಖಲೆಗಳ ಪರಿಶೀಲನೆ ಮಾಡಿ ಅವುಗಳಿಂದ ತಯಾರಿಸಿದ ವರದಿಗಳು ಎಷ್ಟರ ಮಟ್ಟಿಗೆ ನಂಬಲರ್ಹವಾಗಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಲೆಕ್ಕ ಪರಿಶೋಧನೆ ಆಗಿರ್ತದೆ ಅಂತ. ಅಂದರೆ ಈ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಏನಿರ್ತಾವೆ ಆ ಡೇ ಟು ಡೇ ಟ್ರಾನ್ಸಾಕ್ಷನ್ಸನ್ನು ವೆರಿಫಿಕೇಷನ್ನ ವ್ಯಾಲ್ಯುವೇಷನ್ನ ವಾಚಿಂಗ ಮಾಡಿಂದ ಸೊ ಎಷ್ಟು ಪ್ರಮಾಣದಾಗ ಟ್ರೂ ಅದಾವೆ, ಎಷ್ಟು ಪ್ರಮಾಣದಾಗ ಮಾಡಿರ್ತಕ್ಕಂಥವೆಲ್ಲ ಟ್ರೂ ಅದಾವಂತ. ಈಗ ಟ್ಯಾಕ್ಸ್ ವ್ಯಾಜನ್ ಮಾಡೋ ಸಂಬಂಧ ಏನು ಮಾಡ್ತಾರೆ, ಫೇಕ್ ಅಕೌಂಟ್ಸನ್ನು ತೋರಿಸ್ತಿರ್ತಾರೆ. ಟ್ಯಾಕ್ಸ್ ವ್ಯಾಜನ್ ಮಾಡೋ ಸಂಬಂಧ ಫೇಕ್ ಅಕೌಂಟ್ಸನ್ನು ತೋರಿಸ್ತಿರ್ತಾರೆ. ಸೊ ಆ ಫೇಕ್ ಅಕೌಂಟ್ಸ್ ಏನಾದರೂ ಇದಾವೇನಂತ ಅನ್ನೋದ್ರ ಸಂಬಂಧ ಏನು ಮಾಡ್ತಾರೆ, ಸಿಸ್ಟಮೆಟಿಕ್ ಆಗಿ ವಿತ್ ಎವಿಡೆನ್ಸ್ ಏನು ಮಾಡ್ತಾರೆ, ವೆರಿಫಿಕೇಷನ್ ವಾಚಿಂಗ್ ಅಂತ ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರುವಂಗೆ ಅಕೌಂಟಿಂಗ್ ಸ್ಟಾರ್ಟ್ ಆಗೋದು ಹೆಂಗೆ ರೀ, ಅಕೌಂಟಿಂಗ್ ಸ್ಟಾರ್ಟ್ ಆಗೋದು ಹೆಂಗೆ, ರೆಕಾರ್ಡಿಂಗ, ಕ್ಲಾಸಿಫೈಯಿಂಗ, ಸಮರೈಸಿಂಗ್. ಸೊ ರೆಕಾರ್ಡಿಂಗ್ ಏನು ಮಾಡ್ತಾರೆ, ಟ್ರಾನ್ಸಾಕ್ಷನ್ ಏನಿರ್ತಾವೆ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತಾರೆ. ಕ್ಲಾಸಿಫೈ ಏನು ಮಾಡ್ತಾರೆ ರೀ, ನೆಕ್ಸ್ಟ್ ಡಿಫ್ರೆಂಟ್ ಲೆಡ್ಜರ್ಸ್ ಏನಿರ್ತಾವೆ ಡಿಫ್ರೆಂಟ್ ಲೆಡ್ಜರ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಕೌಂಟ, ಪರ್ಚೇಸ್ ಅಕೌಂಟ, ಕ್ಯಾಶ್ ಬುಕ್, ಬ್ಯಾಂಕ್ ಬುಕ್ ಅಂತೇಳಿ ಏನು ಮಾಡ್ತಾರೆ, ಸಿಸ್ಟಮೆಟಿಕ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಕ್ಲಾಸಿಫೈ ಮಾಡಿ ಆಮ್ಯಾಗ ಸಮರೈಸ್ ಏನು ಮಾಡ್ತಾರೆ ರೀ, ಟೋಟಲ್ ಹೋಲ್ ಇಯರ್ದು ಏನು ಟ್ರಾನ್ಸಾಕ್ಷನ್ ಆಗಿರ್ತಾವೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ತಾವೆ, ಕ್ಯಾಶ್ ಬುಕ್ ಅಂತ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿ ಟೋಟಲ್ ಕ್ಯಾಶ್ ಟ್ರಾನ್ಸಾಕ್ಷನ್ದು ಕ್ಯಾಶ್ ಅಮೌಂಟ್ ಎಷ್ಟು ಉಳಿತು, ಬ್ಯಾಲೆನ್ಸ್ ಎಷ್ಟು ಉಳಿತು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋತಾರೆ. ಅದೇ ರೀತಿ ಸೇಲ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ರಿಟರ್ನ್ಸ್ ಎಷ್ಟಾಯ್ತು, ಸೇಲ್ಸ್ ಎಷ್ಟಾಯ್ತು, ಆಮೇಲೆ ಸ್ಟಾಕ್ ಎಷ್ಟು ಉಳಿತು ಅನ್ನೋದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಹಂಗೆ ವಿತ್ ಎವಿಡೆನ್ಸ್, ಫಾರ್ ಎಕ್ಸಾಂಪಲ್ ಇವತ್ತು 1,00,000 ರೂಪೀಸ್ ಸೇಲ್ ಆಯ್ತು ಅಂತ ಹೇಳಿಕೆಸಿಂದ ಅವ್ರು ತೋರಿಸಿದ್ರು ಅಂತಂದ್ರೆ ಆ ಸೇಲಿಗೆ ಸೇಲ್ ರಿಸಿಪ್ಟ್ ಬೇಕಾಗೋದಿಲ್ಲ ರೀ. ಆ ಸೇಲಿಗೆ ಸೇಲ್ ರಿಸಿಪ್ಟ್ ಬೇಕಾಗಿರೋದ್ರಿಂದ ಸೊ ಆ ರಿಸಿಪ್ಟ್ ಐತೋ ಇಲ್ಲೋ, ಆ ಡೇಟಿಗೆ ಐತೋ ಇಲ್ಲೋ, ಆ ಡೇಟಿಗೆ ಅವರು ಅಲ್ಲಿ ಬುಕ್ನ ತೋರಿಸಾರೋ ಇಲ್ಲೋ ಅನ್ನೋದನ್ನು ವೆರಿಫಿಕೇಷನ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಿಲ್ಲ, ಆಡಿಟರ್ ಮಾಡ್ತಾನಂತ ಯಾರು ಹೇಳ್ಯಾರ ರೀ, A.W. ಹ್ಯಾನ್ಸಸ್ ಹೇಳ್ಯಾರ. ಆಮೇಲೆ ಇನ್ನೊಂದಿಷ್ಟು ಅದಾವ ನೋಡ್ರಿ, LR ಡಿಕ್ಸಿ ಅನ್ನೋರು ಏನು ಹೇಳ್ಯಾರ, ವ್ಯವಹಾರಗಳು ಲೆಕ್ಕ ಪುಸ್ತಕಗಳ ಸರಿಯಾಗಿ ಮತ್ತು ಪೂರ್ಣವಾಗಿ ದಾಖಲಾಗಿವೆ ಎಂಬುದನ್ನು ತಿಳಿದುಕೊಳ್ಳಲು ಲೆಕ್ಕಪತ್ರಗಳನ್ನು ಪರೀಕ್ಷಿಸುವ ಕಾರ್ಯವೇ ಲೆಕ್ಕ ಪರಿಶೋಧನೆ ಆಗಿದೆ. ಈಗ ಏನು ಟ್ರಾನ್ಸಾಕ್ಷನ್ ಆಗಿರ್ತಾವೆ, ಯಾಕಂದ್ರೆ ಬಿಗ್ ಕನ್ಸರ್ನ್ ಇರ್ತಾವೆ. ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಈಗ ನೀವು ಬಿಸ್ನೆಸ್ಸನ್ನು ಕ್ಲಾಸಿಫೈ ಮಾಡ್ತೀರಿ ಹೆಂಗೆ, ಸೋಲ್ ಟ್ರೇಡಿಂಗ, ಪಾರ್ಟ್ನರ್ಶಿಪ್ಪ, ಕೋಆಪ್ರೇಟಿವ್ ಸೊಸೈಟೀಸ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ,
ಆಮೇಲೆ ಕಂಪನೀಸ್ ಬರ್ತಾವೆ, ಪ್ರೈವೇಟ್ ಕಂಪನೀಸ, ಪಬ್ಲಿಕ್ ಕಂಪನೀಸ, ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ. ಸೊ ಅಲ್ಲಿ ಈಗ ಸೋಲ್ ಟ್ರೇಡಿಂಗ್ ಇತ್ತಂತಂದ್ರೆ ಹೆಂಗಂತಂದ್ರೆ ರೀ, ಒಬ್ಬನ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನ ವ್ಯವಹಾರ ಮಾಡ್ತಿರ್ತಾನೆ, ಬಂದಂಥ ಲಾಭಕ್ಕೂ ಅವನ ಹೊಣೆಯಾಗಿರ್ತಾನೆ, ಆಗುವಂಥ ನಷ್ಟಕ್ಕೂ ಕೂಡ ಅವನ ನೇರ ಹೊಣೆಯಾಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಮೋಸ ಮಾಡುವ ಸಾಧ್ಯತೆಗಳು ಬಹಳ ಕಡಿಮೆ. ಪಾಲುದಾರಿಕೆ ಸಂಸ್ಥೆ ಒಳಗೆ ಏನಾಗ್ತಿತ್ತು ಅಂದರೆ, ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಒಬ್ಬನಿಗೆ ಹೈಡ್ ಮಾಡಿ ಇನ್ನೊಬ್ಬ ಏನು ಮಾಡ್ಬೋದು, ಅಕೌಂಟ್ಸನ್ನು ಮ್ಯಾನಿಪುಲೇಷನ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಆಮೇಲೆ ಕಂಪನೀಸ್ ತೊಗೊಂಡಾಗ ಕಂಪನೀಸ್ ಏನು ಮಾಡ್ತಾವೆ, ಟ್ಯಾಕ್ಸ್ ಇವ್ಯಾಜನ್ ಮಾಡೋ ಸಂಬಂಧ ಫೇಕ್ ಅಕೌಂಟ್ಸನ್ನು ತೋರಿಸ್ತಿರ್ತಾವೆ. ಅಂದ್ರೆ ತೆರಿಗೆಯಿಂದ ತಪ್ಪಿಸ್ಕೊಳ್ಳೋ ಸಂಬಂಧ ಏನು ಮಾಡ್ತಿರ್ತಾವೆ, ಫೇಕ್ ಅಕೌಂಟನ್ನು ತೋರಿಸ್ಕೊತಿರ್ತಾವೆ. ಸೊ ಆ ತೋರಿಸ್ಕೊಳ್ಳೋದ್ರಿಂದ ಅದರಿಂದ ತಪ್ಪಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾರಪ್ಪ ಅಂದ್ರೆ, ಅದರೊಳಗೆ ಅವರು ಏನೋ ಫೇಕ್ ಅಕೌಂಟ್ಸನ್ನು ಮಾಡಬಾರ್ದು, ಮ್ಯಾನಿಪುಲೇಷನ್ನ ಮಾಡಬಾರ್ದು, ಫ್ರಾಡ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ಆಮ್ಯಾಗ ಇನ್ನು ಕೆಲವೊಂದಿಷ್ಟು ಹೆಂಗಂತಂದ್ರೆ, ಅಕೌಂಟೆಂಟ್ಸು ರೆಕಾರ್ಡ್ಸನ್ನು ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ರಾಂಗ್ ಎಂಟ್ರೀಸನ್ನು ಮಾಡಿರ್ತಾರೆ. ಡೆಬಿಟ್ ಆಗಬೇಕಾಗಿರೋದನ್ನು ಕ್ರೆಡಿಟ್ ಮಾಡಿರ್ತಾರೆ, ಕ್ರೆಡಿಟ್ ಆಗಬೇಕಾಗಿರೋದನ್ನು ಡೆಬಿಟ್ ಮಾಡಿರ್ತಾರೆ. ಇಲ್ಲ ಕೆಲವೊಂದಿಷ್ಟು ಯಾವುದಾದ್ರೂ ಒಂದು ನಂಬರನ್ನು ಒಮಿಟ್ ಮಾಡಿರ್ತಾರೆ, ಅಥವಾ ಒಂದು ಎಂಟ್ರಿ ಒಮಿಟ್ ಮಾಡಿರ್ತಾರೆ. ಕೆಲವೊಂದಿಷ್ಟು ಏನು ಮಾಡಿರ್ತಾರೆ, ರಾಂಗ್ ಎಂಟ್ರಿಯನ್ನು ಮಾಡಿರ್ತಾರಲ್ಲ. ಸೊ ಆ ಎಂಟ್ರಿ ರಾಂಗ್ ಆಗಿರೋದ್ರಿಂದ ಏನಾಗಿರ್ತೈತಿ, ಟೋಟಲ್ ಪ್ರಾಫಿಟ್ ವೇರಿಯೇಷನ್ ಆಗಿರ್ತೈತಿ. ಅಥವಾ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡಿರಂಗಿಲ್ಲ ಕೆಲವೊಂದಿಷ್ಟು. ಸೊ ಅದನ್ನು ಅಪ್ಲೈ ಮಾಡ್ಯಾರೋ ಇಲ್ಲೋ ಅನ್ನೋದನ್ನು ವೆರಿಫೈ ಮಾಡೋಕೆ ಏನು ಮಾಡ್ತಾರೆ, ಲೆಕ್ಕ ಪರಿಶೋಧನೆ ಅಂತ ಕರೀತಾರೆ. ಸೊ ನೆಕ್ಸ್ಟ್, ಲೆಕ್ಕ ಪರಿಶೋಧನೆ ಲಕ್ಷಣಗಳು, ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯು ಸಂಸ್ಥೆಯ ಲೆಕ್ಕಪತ್ರಗಳನ್ನು ಸುವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡುವ ಒಂದು ಪ್ರಕ್ರಿಯೆಯಾಗಿದೆ. ಆಡಿಟಿಂಗ್ ಈಸ್ ಅ ಪ್ರೋಸೆಸ್ ಆಫ್ ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ವೆರಿಫಿಕೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ತಾನೆ. ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ವೆರಿಫಿಕೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಸಿಸ್ಟಮೆಟಿಕ್ ಅಂತಂದ್ರೆ ಸುವ್ಯವಸ್ಥಿತವಾದ, ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕವಾಗಿ ಅಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರ್ತಾವೆ, ಆ ರೂಲ್ಸ್ ರೆಗ್ಯುಲೇಷನ್ಸನ್ನು ಅಪ್ಲೈ ಮಾಡಿ ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಆಗಿರ್ತಾವೆ. ಅಂದ್ರೆ ಅಜ್ಯೂಮ್ ಮಾಡಿ ಏನು ವ್ಯಾಲ್ಯೂಯೇಷನ್ ಮಾಡೋದಿರಂಗಿಲ್ಲ ರೀ, ಸ್ಟ್ಯಾಂಡರ್ಡ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡಿರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಲೆಕ್ಕ ಪರಿಶೋಧನೆಯು ಸಂಸ್ಥೆಯ ಲೆಕ್ಕಪತ್ರಗಳನ್ನು ಜಾಣ್ಮೆಯಿಂದ ಮತ್ತು ವಿಮರ್ಶಾತ್ಮಕವಾಗಿ ಪರಿಶೀಲನೆ ಮಾಡುವ ಪ್ರಕ್ರಿಯೆಯಾಗಿದೆ. ಆಡಿಟಿಂಗ್ ಏನಪ್ಪ ಅಂತಂದ್ರೆ, ಆರ್ಗನೈಸೇಷನ್ದು ಏನು ಬುಕ್ಸ್ ಆಫ್ ಅಕೌಂಟ್ಸ್ ಇರ್ತಾವೆ, ಬುಕ್ಸ್ ಆಫ್ ಅಕೌಂಟ್ಸನ್ನು ಸಿಸ್ಟಮೆಟಿಕ್ ಆಗಿ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ನಾಲೆಜನ್ನು ಯೂಸ್ ಮಾಡ್ಕೊಂಡು ಏನು ಮಾಡೋದು, ವೆರಿಫಿಕೇಷನ್ ಮಾಡೋದಾಗಿ. ನೆಕ್ಸ್ಟ್, ಲೆಕ್ಕ ಪರಿಶೋಧನೆಯು ಲೆಕ್ಕಪತ್ರಗಳಲ್ಲಿ ಇರುವ ಮಾಹಿತಿಗಳನ್ನು ಪರಿಶೀಲನೆ ಮಾಡಿ ಅವುಗಳ ನಿಖರತೆ ಮತ್ತು ಸತ್ಯಾಂಶವನ್ನು ಕಂಡುಹಿಡಿಯೋದಕ್ಕೆ ಸಂಬಂಧವನ್ನು ಹೊಂದಿದೆ. ಈ ಆಡಿಟರ್ಸ್ ಏನು ಮಾಡ್ತಾರೆ, ಆಡಿಟ್ ಮಾಡ್ಬೇಕಾದ್ರೆ ವೆರಿಫಿಕೇಷನ್ ವಾಚಿಂಗ್ ಮಾಡ್ತಾರೆ. ಫುಟ್ ನೋಟ್ಸ್ ಅಂತ ಒಂದು ಬುಕ್ ಏನು ಮಾಡ್ತಾರೆ, ಪ್ರಿಪೇರ್ ಮಾಡ್ತಿರ್ತಾರೆ. ಏನೇನು ಅವ್ರದ್ದು ವೆರಿಫಿಕೇಷನ್ ಮಾಡ್ಬೇಕಾದ್ರೆ ಏನೇನು ಫೈಂಡ್ ಔಟ್ ಮಾಡ್ತಾರೆ. ಸೊ ಆ ಫುಟ್ ನೋಟ್ ಒಳಗೆ ಏನು ಫಾಲ್ಸ್, ಎರರ್ಸ್, ಫ್ರಾಡ್ಸ್ ಆಗಿರ್ತಾವೆ ಅನ್ನೋದನ್ನು ನೋಟ್ ಮಾಡ್ಕೊತ ಹೋಗ್ತಿರ್ತಾರೆ. ಸೊ ಅಲ್ಲಿ ನೋಟ್ ಮಾಡ್ಕೊಂಡಾಗಿ ಟ್ರೂ ಫ್ಯಾಕ್ಟ್ ಏನೈತಿ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಇಲ್ಲಿ ಆಡಿಟಿಂಗ್ ಪ್ರೋಸೆಸ್ ಅಂತ ಕರೀತಾರೆ. ನೆಕ್ಸ್ಟ್, ಲೆಕ್ಕ ಪರಿಶೋಧನೆಯನ್ನು ಸ್ವತಂತ್ರವಾದ ಮತ್ತು ಅರ್ಹತೆ ಹೊಂದಿದ ವ್ಯಕ್ತಿ ಅಥವಾ ಸಂಸ್ಥೆ ಕೈಗೊಳ್ಳುತ್ತದೆ. ಈ ಆಡಿಟಿಂಗ್ ಆ್ಯಕ್ಟಿವಿಟೀಸನ್ನು ಒಂದು ಆರ್ಗನೈಸೇಷನ್ ಅಥವಾ ಪರ್ಸನ್ ಏನು ಮಾಡ್ತಾರೆ, ಕೈಗೊಳ್ತಾರೆ. ಅದು ಏನಪ್ಪ ಅಂತಂದ್ರೆ ಸ್ವತಂತ್ರವಾದಂಥ ವ್ಯಕ್ತಿ ಅಂತಂದ್ರೆ ಅವ್ನಿಗೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ, ಯಾರ್ದು ಏನಿರಂಗಿಲ್ಲ ರೀ, ಒತ್ತಡ ಮುಕ್ತ ಏನಪ್ಪ ಅಂತಂದ್ರೆ ಲೆಕ್ಕ ಪರಿಶೋಧನೆಯನ್ನು ಮಾಡ್ಬೇಕಾಗ್ತದೆ. ಇನ್ನೊಂದು ಅರ್ಥದಾಗ ಏನಂತ ಕರೀತಾರೆ ಅಂದರೆ, ಆಡಿಟರ್ ಈಸ್ ದ ವಾಚ್ ಡಾಗ್ ಆಫ್ ದ ಕಂಪನಿ ಅಂತ ಕರೀತಾರೆ. ಈಗ ಆಡಿಟರ್ ಏನಪ್ಪ ಅಂತಂದ್ರೆ ಮುಕ್ತವಾಗಿ ಯಾರಿಂದನೂ ಯಾರ ಆಮಿಷಕ್ಕೂ ಒಳಗಾಗದೆ ಮುಕ್ತವಾಗಿ ಪರಿಶೋಧನೆಯನ್ನು ಮಾಡುವಂಥ ವ್ಯಕ್ತಿ ಅಂತ. ನೆಕ್ಸ್ಟ್, ಲೆಕ್ಕ ಪರಿಶೋಧನೆಯು ಲಾಭ ಮತ್ತು ನಷ್ಟ ಖಾತೆ ಹಾಗೂ ಅಡಾವೆ ಪತ್ರಿಕೆ ಪರಿಣಾಮಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸಂಬಂಧಿಸಿದೆ. ಸೊ ಇಲ್ಲಿ ಅಕೌಂಟಿಂಗ್ ಒಳಗೆ ಸಮರಿ ಅಂತಂದರೆ ಯಾವ್ರಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಥವಾ ಸಮರಿ ಅಂತ ಕರಿತೀವಿ. ಯಾವ್ರಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ. ಸಮರಿ ಅಂತಂದ್ರು ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಸಮರಿ, ಆಮೇಲೆ ಈ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಏನದಾವೆ ನೋಡ್ರಿ. ಸೊ ಇವೆಲ್ಲ ಹೆಂಗಂತಂದ್ರೆ ರೀ, ಎಲ್ಲ ಟ್ರಾನ್ಸಾಕ್ಷನ್ಸದು ಏನಾಗಿರ್ತೈತಿ, ಬಿಸ್ನೆಸ್ದು ಏನು ಟ್ರಾನ್ಸಾಕ್ಷನ್ ಆಗಿರ್ತೈತಿ, ಎಲ್ಲ ಟ್ರಾನ್ಸಾಕ್ಷನ್ಗೆ ಸಮರಿಯಾಗಿ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ಈಚ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಐಟಮ್ಸ್ ಆರ್ ವೆರಿಫೈಡ್ ಬೈ ದ ಆಡಿಟರ್ ಅಂತಂದೆ. ಆಡಿಟರ್ ಏನು ಮಾಡ್ತಾನೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಒಳಗೆ ಇರ್ತಕ್ಕಂಥ ಈಚ್ ಐಟಮನ್ನು ಕೂಡ ವಿತ್ ಎವಿಡೆನ್ಸ್ ಏನು ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ಆಮೇಲೆ ಇಲ್ಲಿ
ಅಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಏನು ಮಾಡಿರ್ತಾರೆ ರೀ, ಅಸೆಟ್ಸ್ ಲಯಬಿಲಿಟೀಸ್ ತೋರಿಸಿರ್ತಾರೆ. ಅಸೆಟ್ಸ್ ಲಯಬಿಲಿಟೀಸ್ ಇರ್ತಕ್ಕಂಥದ್ದು ಟ್ರೂ ಅದಾವು ಫಾಲ್ಸ್ ಅದಾವೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟ್ರ್ ತೊಗೊಂಡು 10 ವರ್ಷ ಆಗಿರ್ತೈತಿ. ಕಂಪ್ಯೂಟ್ರ್ ತೊಗೊಂಡು 10 ವರ್ಷ ಆದ್ರೂ ಏನು ಮಾಡಿರಂಗಿಲ್ಲ, ಡಿಪ್ರಿಷಿಯೇಷನ್ ತೆಗೆದಿರಂಗಿಲ್ಲ. ಇನ್ನು ಕೆಲವೊಂದು ಸಲ ಏನಾಗಿರ್ತೈತಿ, ಕಂಪ್ಯೂಟ್ರ್ ತೊಗೊಂಡು 2 ವರ್ಷ ಆಗಿರ್ತೈತಿ, ಆದರೂ ಅದ್ರದ್ದು ಲೈಫ್ ಏನು ಮಾಡಿರ್ತಾರೆ, ಶಾರ್ಟ್ ಮಾಡಿರ್ತಾರೆ. ಅಂತಂದ್ರೆ ಹೆವಿ ಡಿಪ್ರಿಷಿಯೇಷನನ್ನು ತೆಗೆದಿರ್ತಾರೆ. ಯಾಕಂತಂದ್ರೆ ಹೆವಿ ಡಿಪ್ರಿಷಿಯೇಷನನ್ನು ತೆಗೆದಿರ್ತಾರೆ ಒಂದು. ಆಮೇಲೆ ಇಲ್ಲ ಅಂತಂದ್ರೆ ಏನು ಮಾಡಿರ್ತಾರೆ, ಅಸೆಟ್ ಪರ್ಚೇಸ್ ಮಾಡಿರಂಗಿಲ್ಲ, ಇದ್ದಿದ್ದ ಅಸೆಟ್ನ ತೋರಿಸಿರ್ತಾರೆ, ಆದ್ರೆ ಪರ್ಚೇಸ್ ಮಾಡಿ ಅಂತ ಹೇಳಿಕೇಶನ್ ಹೊಸದೊಂದು ಏನೋ ರಿಸಿಟ್ ತೋರಿಸಿರ್ತಾರೆ, ಫೇಕ್. ಸೊ ಅಂಥವೆಲ್ಲ ರಿಯಲ್ ಆಗಿ ಅದಾವೋ ಇಲ್ಲೋ ಅನ್ನೋದನ್ನು ಕೂಡ ಏನು ಮಾಡ್ತಾರೆ, ಆಡಿಟರ್ಸ್ ವೆರಿಫಿಕೇಷನನ್ನು ಮಾಡ್ತಾರೆ. ಸೊ ಥ್ಯಾಂಕ್ ಯು.